ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಹೆಸರು ರಾಂಪುರ. ನೋಡೇ ಲಕ್ಷ್ಮಿ, ಈ ವರ್ಷ ನಾವು ಕುಂಬಳಕಾಯಿ ಬೆಳೆದ್ದು ನಿಜವಾಗಿಯೂ ಒಳ್ಳೆಯ ಕೆಲಸ ಆಯಿತು. ಮೊದಲಿಗೆ ಸ್ವಲ್ಪ ಭಯವಾಗಿತ್ತು, ಮಳೆ ಸರಿಯಾಗಿ ಬರ್ತದೋ ಇಲ್ವೋ ಅಂತ. ಆದ್ರೆ ದೇವರ ಕೃಪೆಯಿಂದ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ನಿಜವಾಗಿಯೂ ಬೆಳೆ ನೋಡಿ ಮನಸ್ಸು ತುಂಬಿ ಬರುತ್ತಿದೆ ರೀ. ನೀವು ದಿನವೂ ಎಷ್ಟು ಕಷ್ಟಪಟ್ಟಿರೋ ದೇವರು ಅದರ ಫಲ ಕೊಟ್ಟಿದ್ದಾರೆ. ಈ ಬಾರಿ ನಮ್ಗೆ ಚಿಂತೆ ಕಡಿಮೆ ಆಗಿ ಮನೆಗೂ ಸ್ವಲ್ಪ ಸುಖ ಬರುತ್ತದೆ ಅಲ್ವಾ? ಹೌದು ಲಕ್ಷ್ಮಿ, ಈ ಬಾರಿ ದೇವರು ನಮ್ಮ ಕಡೆ ನೋಡಿದಂತಿದೆ. ಸರಿ ಸರಿ, ಈಗ ನಾನು ಹೊರಡಬೇಕು. ಕುಂಬಳಕಾಯಿಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು. ನಮ್ಮ ಊರಿನಿಂದ ಮಾರುಕಟ್ಟೆ ತುಂಬಾ ದೂರ ಇದೆ. ಇಂದು ರಾತ್ರಿ ಬರಲು ಆಗದೇ ಇರಬಹುದು. ನೀನು ಜಾಗ್ರತೆಯಿಂದ ಇರು. ಏನಾದರೂ ಬೇಕಾದರೆ ಪಕ್ಕದ ಮನೆಗೆ ಕೇಳು, ಹಾಗೂ ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೊಂಡು ಮಲಗು. ಸರಿನಾ? ಇಷ್ಟು ಹೇಳಿ ಅವನು ಕುಂಬಳಕಾಯಿಗಳನ್ನು ತಲೆಗೆ ಹೊತ್ತು ಮನೆಯವರ ಕಡೆ ಮತ್ತೊಮ್ಮೆ ನೋಡಿಕೊಂಡು ದೂರದ ಮಾರುಕಟ್ಟೆಗೆ ಹೋಗಲು ತಯಾರಾಗಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾನೆ. ಈ ಕುಂಬಳಕಾಯಿಗಳಿಗೆ ಕಾಲು ಇದ್ರೆ ಸ್ವಲ್ಪ ನಡೀತಿದ್ದೋ ಅನ್ಸುತ್ತೆ. ಈ ಸಲ ಬೆಳೆ ಚೆನ್ನಾಗಿದೆ. ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಕ್ಕಿದ್ರೆ ಸಾಕು ದೇವ್ರೇ. ಹೀಗೆ ರಾಜಣ್ಣ ತಲೆ ಮೇಲೆ 2 ಕುಂಬಳಕಾಯಿ ಚೀಲಗಳನ್ನ ಹೊತ್ತು ರಸ್ತೆ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ. ತುಂಬಾ ದಣಿದಿದ್ದ. ತನ್ನೊಳಗೆ ಮಾತಾಡ್ತಾ ಹೋಗುತ್ತಿದ್ದ. ಅಷ್ಟರಲ್ಲಿ ಅಚಾನಕ್ ಮುಂದೆ ಒಬ್ಬ ವ್ಯಕ್ತಿ ಎದುರಾದನು. ನಮಸ್ಕಾರ ಅಣ್ಣ, ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಮನೆ ಅಥವಾ ಹಳ್ಳಿ ಇದೆಯಾ? ತುಂಬಾ ದಾಹವಾಗಿದೆ, ಸ್ವಲ್ಪ ನೀರ್ ಬೇಕಿತ್ತು. ಅಯ್ಯೋ, ನೀವು ತುಂಬ ದಣಿದಂತೆ ಕಾಣ್ತಿದ್ದೀಯಾ? ಇಲ್ಲಿಂದ ಸ್ವಲ್ಪ ಮುಂದೆ ಹೊಸೂರು ಹಳ್ಳಿ ಇದೆ, ತುಂಬ ಹತ್ತಿರವೇ ಇದೆ. ಅಲ್ಲಿ ಹೋದರೆ ನೀರು ಸಿಗುತ್ತದೆ, ಹಾಗೆ ಸ್ವಲ್ಪ ನೆರಳು ಮತ್ತು ಆಶ್ರಯವೂ ಸಿಗಬಹುದು. ಕೇಳಿ ನೋಡಿ. ಧನ್ಯವಾದಗಳು ಅಣ್ಣ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಹೀಗೆ ರಾಜಣ್ಣ ತನ್ನ ಮಾತು ಮುಗಿಸಿ ತುಂಬಾ ಹಯಾಸದಿಂದ ಹೆಜ್ಜೆ ಹಾಕ್ತಾನೆ. ಕೊನೆಗೂ ಅವನ್ ಕಣ್ಣಿಗೆ ಊರಿನ ಕೊನೆಯ ಬೀದಿಯ ಒಂದು ಮನೆ ಕಾಣ್ತದೆ. ಅಲ್ಲಿ 2 ವ್ಯಕ್ತಿಗಳು ಮಾತಾಡ್ತಾ ಕೂತಿರ್ತಾರೆ. ನಮಸ್ಕಾರ ಅಣ್ಣವ್ರೆ, ನನ್ನ ಹೆಸರು ರಾಜಣ್ಣ. ನಾನು ರಾಮಾಪುರದವನ್ನ. ಈ ಕುಂಬಳಕಾಯಿಗಳನ್ನ ಪಾಂಡವಪುರ ಮಾರುಕಟ್ಟೆ ಭಾನುವಾರ ಸಂತೆಗೆ ಮಾರಲು ಹೋಗುತ್ತಿದ್ದೇನೆ. ಆದರೆ ಈಗ ತುಂಬಾ ರಾತ್ರಿ ಆಗುತ್ತಿದೆ ಮತ್ತು ನಾನು ತುಂಬಾ ದಣಿದಿದ್ದೇನೆ. ಇಷ್ಟು ದೂರ ಈಗ ಹೋಗಲು ಸಾಧ್ಯವಾಗುವುದಿಲ್ಲ ಅನಿಸುತ್ತಿದೆ. ನಿಮ್ಮ ಮನೆಯಲ್ಲಿ ಇಂದು ರಾತ್ರಿ ಉಳಿಯಲು ಸಾಧ್ಯವೇ? ಬೆಳಿಗ್ಗೆ ಬೇಗನೆ ಹೊರಟು ಹೋಗುತ್ತೇನೆ. ರಾಜಣ್ಣ, ನಮ್ಮ ಹಳ್ಳಿಯ ಬಗ್ಗೆ ಕೇಳಿರ್ಬೋದಲ್ವಾ? ನಮ್ಮ ಹಳ್ಳಿ ಅತಿಥಿ ಸತ್ಕಾರಕ್ಕೆ ಪ್ರಸಿದ್ಧ. ಇಲ್ಲಿ ಬಂದ ಅತಿಥಿಯನ್ನು ದೇವರಂತೆ ನೋಡ್ಕೊಳ್ತೇವೆ. ಚಿಂತಿಸಬೇಡಿ ನೀವು. ಇಂದು ರಾತ್ರಿ ನನ್ನ ಮನೆಯಲ್ಲಿ ಉಳಿದುಕೊಂಡು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಪಾಂಡವಪುರ ಮಾರುಕಟ್ಟೆಗೆ ಹೋಗಿ ನಿಮ್ಮ ಕುಂಬಳಕಾಯಿಗಳನ್ನು ಮಾರಬಹುದು. ಈಗ ನೀವು ಕೈಕಾಲುಗಳನ್ನು ತೊಳೆದುಕೊಂಡು ಊಟಕ್ಕೆ ಬನ್ನಿ. ನಾನು ನನ್ನ ಹೆಂಡತಿ ಹೇಳಿ ಏನಾದರೂ ಮಾಡಿಸೋಣ. ಅಣ್ಣ, ಈ ಕಾಲದಲ್ಲಿ ನಿಮ್ಮಂತಹ ಒಳ್ಳೆ ಮನಸ್ಸಿನವರಿದ್ದಾರೆ ಅನ್ನೋದನ್ನೇ ನಂಬಲಾಗೋದಿಲ್ಲ. ನಿಜವಾಗಿಯೂ ನಿಮಗೆ ತುಂಬ ಕೃತಜ್ಞನು. ನನ್ನನ್ನು ಮನೆಗೆ ಕರೆದುಕೊಂಡು ನೀರು ಊಟ ನೀಡಿ ವಿಶ್ರಾಂತಿ ಕೊಡುತ್ತಿದ್ದೀರಾ. ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನಾಳೆ ನಾನು ಮಾರುಕಟ್ಟೆಗೆ ಹೋಗುವಾಗ ನಿಮಗೆ ನನ್ನ ಕುಂಬಳಕಾಯಿಗಳಲ್ಲಿ 1-2 ಕೊಡ್ತೇನೆ. ಇದು ದೊಡ್ಡದು ಅಲ್ಲ, ಆದರೆ ನನ್ನ ಮನಸ್ಸಿನ ಧನ್ಯವಾದ. ಹೀಗೆ ಕೃತಜ್ಞತೆಯಿಂದ ಮಾತಾಡಿ ರಾಜಣ್ಣ ಮನೆಯೊಳಗೆ ಪ್ರವೇಶಿಸಿದನು. ಆದರೆ ಹೊರಗಡೆ ಗೋಪಿ ಮಾತ್ರ ಕುಂಬಳಕಾಯಿಗಳನ್ನು ಗಮನದಿಂದ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಆಲೋಚನೆ ಮಿಂಚಿತು. ಅಯ್ಯೋ, ಎಷ್ಟು ದೊಡ್ಡ ಕುಂಬಳಕಾಯಿಗಳು ಇವೆ. ಇವನ್ನೆಲ್ಲ ಮಾರಿದ್ರೆ ಸುಮಾರು 5,000 ರೂಪಾಯಿ ಬರ್ಬೋದು. ಹೇಗಾದರೂ ಮಾಡಿ ಈ ರಾತ್ರಿ ಕುಂಬಳಕಾಯಿಗಳನ್ನೆಲ್ಲ ನನ್ನ ವಶ ಮಾಡಿಕೊಳ್ಳಬೇಕು. ಹೀಗೆ ಗೋಪಿಯ ಮನಸ್ಸಿನಲ್ಲಿ ಹುಟ್ಟಿದ ದುರಾಲೋಚನೆ ಅವನ ತಲೆಯನ್ನು ಕೆಡಿಸಲು ಶುರು ಮಾಡಿತು. ಒಳ್ಳೆಯ ಮನಸ್ಸಿನಿಂದ ಅತಿಥಿಯನ್ನು ಮನೆಗೆ ಕರೆದುಕೊಂಡು ಬಂದ ಗೋಪಿಯ ಹೃದಯದಲ್ಲಿ ಈಗ ಲಾಭದ ಆಸೆ ನಿಧಾನವಾಗಿ ಬೇರು ಬಿಟ್ಟಿತು. ಇಂದು ನೀವು ತುಂಬಾ ಶಾಂತಿಯಿಂದ ಇಲ್ಲಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ನಿದ್ರೆ ಮಾಡಿ. ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ಕುಂಬಳಕಾಯಿಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿಬಿಡಿ. ಚಿಂತಿಸಬೇಕಾಗಿಲ್ಲ, ಎಲ್ಲವೂ ಚೆನ್ನಾಗಿಯೇ ಆಗುತ್ತದೆ. ಅಯ್ಯ, ನಾನು ಹಲವಾರು ಹಳ್ಳಿಗಳಿಗೆ ಹೋಗಿದ್ದೇನೆ, ಆದರೆ ಯಾವ ಹಳ್ಳಿಯವರು ನನಗೆ ಈ ರೀತಿ ಆತ್ಮೀಯವಾಗಿ ವರ್ತಿಸಿಲ್ಲ. ನೀವು ಮೊದಲ ಬಾರಿಗೆ ಇಷ್ಟು ಸೌಜನ್ಯವಾಗಿ, ಇಷ್ಟು ಮಮತೆಯಿಂದ ನಮ್ಮನ್ನು ನೋಡಿಕೊಂಡಿದ್ದೀರಿ. ನೀವು ತುಂಬಾ ದಯಾಳು ವ್ಯಕ್ತಿ.
ರಾಜಣ್ಣ ಬಹಳ ಹಿಂದಿನಿಂದಲೇ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿಯವರು ಒಂದು ಮಾತು ಹೇಳುತ್ತಿದ್ರು. ನಮ್ಮ ಮನೆಗೆ ಅತಿಥಿಗಳು ಬರದಿದ್ರೆ ಅವರು ತಾವೇ ಹೊರಗೆ ಹೋಗಿ ಅತಿಥಿಗಳನ್ನು ಹುಡುಕಿ ಮನೆಗೆ ಕರೆದುಕೊಂಡು ಬಂದು ಆತ್ಮೀಯವಾಗಿ ಊಟ ಹಾಕಿ ವಿಶ್ರಾಂತಿ ಕೊಡುತ್ತಿದ್ರು. ಅತಿಥಿ ಬಂದರೆ ಅದು ದೇವರು ಬಂದಂತೆ ಎನ್ನುವುದು ನಮ್ಮ ಸಂಸ್ಕೃತಿ. ಹೀಗೆ ಇಬ್ಬರು ದೀರ್ಘಕಾಲ ಮಾತನಾಡುತ್ತಿರುವಾಗ ರೀ, ಊಟ ರೆಡಿ ಇದೆ. ಉಪ್ಪು ಖಾರ ಹುಳಿ ಎಲ್ಲವೂ ಸರಿ ಇದೆಯಾ? ನೀವು ನಾಚ್ಕೋಬೇಡಿ, ನಿಮ್ಗೇನು ಬೇಕಾದರೂ ಕೇಳಿ ನಾನು ಬಡಿಸ್ತೀನಿ. ಇಲ್ಲ ಅಮ್ಮ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತಾಯಿ ಇದ್ದಂಗೆ ಇದ್ದೀರಾ. ನಿಮ್ಮಿಬ್ಬರಿಂದ ನನಗೆ ತುಂಬ ಉಪಕಾರ ಆಯಿತು. ಅಯ್ಯಯ್ಯೋ, ಇದು ತುಂಬ ದೊಡ್ಡ ಮಾತಾಯಿತು. ರಾಜಪ್ಪ, ನೀವಿಂದು ಮಲಗಿ ಬೆಳಗ್ಗೆ ಬೇಗನೆ ಎದ್ದು ಹೋಗ್ಬೇಕಲ್ವಾ? ಅಲ್ಲಿ ಹಾಸಿಗೆ ಹಾಸಿದ್ದೀವಿ. ಸರಿ ಆಯಿತು, ನಾನಿಂದು ಮಲಗುವೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬೆಳಗಿನ ಜಾವ ರಾಜಣ್ಣ ಸಂತೋಷದಿಂದ ಮನೆಯ ಹೊರಗೆ ಬರ್ತಾನೆ. ಆದರೆ ಮನೆಯ ಮುಂದೆ ನೋಡಿದಾಗ ಅವನು ಬೆಚ್ಚಿ ಬೀಳ್ತಾನೆ. ನೆನ್ನೆ ರಾತ್ರಿ ತುಂಬಿಕೊಂಡಿದ್ದ ಕುಂಬಳಕಾಯಿ ಚೀಲಗಳು ಒಂದೂ ಕಾಣೋದಿಲ್ಲ, ಒಂದು ಚೀಲವೂ ಉಳಿದಿಲ್ಲ. ಕ್ಷಣಾರ್ಧದಲ್ಲಿ ಆ ಸ್ಥಳ ಸಂಪೂರ್ಣ ಖಾಲಿಯಾಗಿರುತ್ತದೆ. ಮುಂದೆ ಏನಾಯ್ತು ಅಂತ ನೋಡಲಿಕ್ಕೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.